स्वागत है आपका बी न्यूज नेशन में। मैं हूं आबिद हुसैन शेख। प्रत्येक उत्तर कर्नाटक की मांग राजनीतिक षड्यंत्र है। पीजीआर सिंधिया। उत्तर कर्नाटक की अभिवृद्धि को लेकर नाइंसाफी नहीं होगी, थोड़ा दर्द जरूर हुआ है। बसनगौड़ा बीजेपी के मंत्री अनंत कुमार हेगड़े के साथ स्पर्धा कर रहे हैं एमबी पाटिल। आज चिंतन ग्रुप और बीएलडी एसोसिएशन के सहयोग से हुए मीडिया और वर्तमान की समस्याएं कार्यक्रम में शामिल हुए पूर्व सचिव पीजीआर सिंधिया ने पत्रकारों के पूछने पर कहा कि उत्तर कर्नाटक की मांग गलत है, यह एक राजनीतिक साजिश है। बजट में इसकी अनदेखी नहीं हुई है। उसी प्रकार डॉक्टर एमबी पाटिल ने कहा कि उत्तर कर्नाटक की अभिवृद्धि जरूर होगी। कुमार स्वामी के बजट को लेकर पूछे गए सवालों पर कहा कि यह सिद्धरामैया के बजट का दूसरा भाग है। हम उत्तर कर्नाटक अभिवृद्धि के मामले में कोई समझौता नहीं करेंगे। उत्तर कर्नाटक ಪ್ರತ್ಯೇಕದ ಕೇಳಿ ಬರ್ತಾ ಇದೆ, ಅನ್ಯಾಯ ಆಗಿದೆ ಉತ್ತರ ಕರ್ನಾಟಕ ಅಂತ ಹೇಳಿ ಆಗಸ್ಟ್ ಒಳಗೆ ಬಂದ್ ಕರೆ ಬೇರೆ ಕೊಟ್ಟಿದ್ದಾರೆ. ಇದ್ರ ಹಿಂದೆ ರಾಜಕೀಯ ಉದ್ದೇಶ ಇದ್ದಂಗೆ ಕಾಣ್ತದೆ ನೋಡಲಿಕ್ಕೆ. ಈಗ ಅನಿವಾರ್ಯವಾದ ಪರಿಸ್ಥಿತಿನಲ್ಲಿ ರಾಜ್ಯದಲ್ಲಿ ಯಾವುದೇ ಒಂದು ಪಕ್ಷಕ್ಕೆ ಬಹುಮತ ಬರದೇ ಇರೋದ್ರಿಂದಾಗಿ ಸಮಾನ ಮನಸ್ಕರಾಗಿರ್ತಕ್ಕಂಥ ಕಾಂಗ್ರೆಸ್ನವರು JDSನವರು ನಾವು ಸೇರಿ ಸರ್ಕಾರನ ರಚನೆ ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಮಂಡಿಸಿದಂಥ ಆಯವ್ಯಯದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹೇಳಿದರು ಅದರಲ್ಲಿ ಶೇಕಡ 99% ಭಾಗ ಎಲ್ಲ ಕಾರ್ಯಕ್ರಮಗಳನ್ನು ಕುಮಾರಸ್ವಾಮಿಯವರು ಇವತ್ತಿನ ಬಡ್ಜೆಟಲ್ಲಿ ಮುಂದುವರಿಸಿದ್ದಾರೆ. ಯಾವುದೂ ಬದಲಾವಣೆ ಮಾಡಿಲ್ಲ. ಇದರ ಜೊತೆಗೆ ಅವರು ಕಟ್ಟಿದಂಥ ಅವ್ರು ಹೇಳಿದಂಥ ನಮ್ಮ ಪಕ್ಷ ಹೇಳಿದಂಥ ಸಾಲ ಮನ್ನಾವನ್ನು ಸಹಿತ ಮಾಡಿದ್ದಾರೆ. ಇದರ ಹಿಂದೆ ಈ ಸಾಲ ಮನ್ನಾ ಕಾರ್ಯಕ್ರಮ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಜಾತಿಯವ್ರಿಗೂ ಎಲ್ಲ ಧರ್ಮದವ್ರಿಗೂ ಯಾರ್ಯಾರು ರೈತರು ಸಾಲ ಮಾಡಿದ್ದಾರೆ ಅವ್ರಿಗೆಲ್ಲ ಅನುಕೂಲ ಆಗ್ತಕ್ಕಂಥದ್ದು. ಒಂದು ಜಿಲ್ಲೆಗೆ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರಿಂದ ನನಗನ್ನಿಸ್ತಕ್ಕಂಥದ್ದು ಇದ್ರ ಹಿಂದೆ ಏನೋ ರಾಜಕೀಯ ಉದ್ದೇಶ ಇದ್ದಂಗೆ ಕಾಣ್ತದೆ. ಇದನ್ನೆಲ್ಲ ಗಮನಿಸ್ತಾರೆ. ಆ ರೀತಿ ಖಂಡಿತ ಯಾಕೆ ಹಾಕಿಲ್ಲ? ಬಿಜಾಪುರದಲ್ಲಿ ನಮ್ಮ ಪಕ್ಷಕ್ಕೆ ಇಬ್ಬರು ಗೆದ್ದಿದ್ದಾರೆ. ಆಮೇಲೆ ಯಾದಗಿರಿ ಜಿಲ್ಲೆಯಲ್ಲಿ ನಾವು ಒಂದು ಕ್ಷೇತ್ರ ಗೆದ್ದಿದ್ದೇವೆ JDSನವರು. ಮತ್ತು ರಾಯಚೂರು ಜಿಲ್ಲೆಯಲ್ಲಿ ಗೆದ್ದಿದ್ದೇವೆ 2 ಕ್ಷೇತ್ರದಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಗೆದ್ದಿದ್ದೇವೆ. ಕಾಂಗ್ರೆಸ್ ಪಕ್ಷ ಸಾಕಷ್ಟು ಉತ್ತರ ಕರ್ನಾಟಕದಲ್ಲಿ ಗೆದ್ದಿದೆಯಲ್ಲ. ಇದು ಕಾಂಗ್ರೆಸ್ಸು ಮತ್ತು JDSನ ಸಮ್ಮಿಶ್ರ ಸರ್ಕಾರ ಇದು. ಅದರಿಂದಾಗಿ ಅದು ಕೆಲವರು ಬೇಕು, ನಾನು ಹೇಳಿದ್ನಲ್ಲ, ದುರುದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ. ಏನು ಹೇಳಿದ್ರು? ಅದೇ ಉತ್ತರ ಕನ್ನಡ ಮತ ಹಾಕಿದ್ರೆ ನಮ್ಗೆ ಫುಲ್ ಮೆಜಾರಿಟಿ ಇಲ್ಲ ಅವ್ರು ಏನು ಹೇಳಿದ್ದಾರೆ, ಯಾರೋ ಒಬ್ಬರು ಕೇಳಿದಾಗ ಅದರಲ್ಲೂ ಏನು ನನಗೆ ತಪ್ಪು ಕಾಣ್ತಾ ಇಲ್ಲ. ಅವ್ರೇನು ಹೇಳಿದ್ದಾರೆ ಅಂದರೆ ಖಂಡಿತವಾಗಿ ಆ ರೀತಿ ಏನಿಲ್ಲ, ಆ ದೃಷ್ಟಿಯಿಂದಾಗ ಅವ್ರು ಹೇಳಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ನನಗೆ 120 ಬಂದಿದ್ದಿದ್ರೆ ಸೀಟ್ಗಳು, ಆಗ ಇದನ್ನೆಲ್ಲ ನಾನು ಇನ್ನೂ ಮಾಡ್ತಾಯಿದ್ದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಈಗ ಸ್ವಾಭಾವಿಕವಾಗಿ ನಾವು 2 ಪಕ್ಷಗಳು ವಿರುದ್ಧವಾಗಿ ಚುನಾವಣೆಗಳಲ್ಲಿ ಒಬ್ರಿಗೊಬ್ಬರು ಹೊಡೆದಾಡ್ಕೊಂಡಿದ್ದೀವಿ. ನಾವು ಒಟ್ಟಿಗೆ ಬಂದಾಗ ಕೆಲವು ಭಿನ್ನಾಭಿಪ್ರಾಯಗಳು ಇದ್ದೇ ಇರ್ತವೆ. ಈ ವಿಧಾನಸಭೆ ಅವಧಿ ಇರತಕ್ಕಂಥದ್ದು 5 ವರ್ಷ. 5 ವರ್ಷವೂ ಸಹಿತ ಈ ಸರ್ಕಾರ ಇರೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ನನಗೆ ಕಾಣ್ತಾ ಇಲ್ಲ. ಆಯಿತಾ? ಓಕೆ. ಏನು ಸರ್, ಒಂದು ಇವತ್ತು ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ಭಾಳ ಖಡಕ್ ಆಗಿ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಕುಮಾರಸ್ವಾಮಿ ಅವರು ಮೊಸಳೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇವರಿಗೂ ಕೂಡ ಒಂದು ಬಾಗಿನ ಅರ್ಪಿಸಲಿಕ್ಕೂ ಕೂಡ ಬಂದಿಲ್ಲ. ಇವರಿಗೆ KRS ರಚನೆ ಮುಖ್ಯ ಆಗುತ್ತೆ. ಕೃಷ್ಣೆ ತುಂಬಿ 1 ವಾರ ಆಯಿತು, ಇದುವರೆಗೂ ಕೂಡ ಇದಕ್ಕೆ ಬಂದಿಲ್ಲ. ಬಾಗಿನ ಅರ್ಪಿಸಿ ನೋಡಿ, ಈಗಾಗಲೇ ಪೀಜಿಆರ್ ಸಿಂಧಿಯಾ ಸಾಹೇಬ್ ಹೇಳಿದಾಗೆ ನಾನು ನಿಮ್ಮ ಮೊದಲು ಕೂಡ ಕ್ಲಾರಿಫೈ ಮಾಡಿದ್ದೀನಿ. ಈ ಬಜೆಟ್ ಅನ್ನೋದೆಲ್ಲ ಕುಮಾರಸ್ವಾಮಿ ಅವರು ಮಂಡಿಸಿದ ಬಜೆಟು. ಇಟ್ ಹ್ಯಾಸ್ ಟು ಬಿ ರೆಡ್ ವಿತ್ ದ ಸಿದ್ದರಾಮಯ್ಯಸ್ ಬಜೆಟ್. ಇಟ್ ಹ್ಯಾಸ್ ಟು ಬಿ ರೆಡ್ ವಿತ್ ಇಟ್. ಯಾಕಂದರೆ ಅಲ್ಲಿರುವಂಥ ಆ ಬಜೆಟ್ನಲ್ಲಿರುವಂಥ ಎಲ್ಲವೂ ಕೂಡ ಮುಂದುವರಿತವೆ. ಅದ್ರ ಜೊತೆಗೆ ಹೆಚ್ಚಿನದಾಗಿ ಏನು ಸಾಲ ಮನ್ನಾ ಮತ್ತು ಇನ್ನೂ ಕೆಲವೊಂದು ಕಾರ್ಯಕ್ರಮಗಳು ಹೇಳಿದ್ದಾರೆ, ಅವು ಅಷ್ಟು ಅದರಲ್ಲಿ ಸೇರ್ಕೋತವೆ. ಇಲ್ಲದಿದ್ದರೆ 2 ಬುಕ್ಲೆಟನ್ನು ಕೂಡಿಸಿ ಅದನ್ನು ಪ್ರಿಂಟ್ ಮಾಡಬೇಕಾಗಿರ್ತದೆ. ಅಷ್ಟೇ ಡಿಫ್ರೆನ್ಸ್. ನಾನು ಅವಾಗೂ ಕೂಡ ಹೇಳಿದ್ದೀನಿ, ಉತ್ತರ ಕರ್ನಾಟಕಕ್ಕೆ ಅವ್ರ ರೀತಿಯ ಅನ್ಯಾಯ ಆಗಿಲ್ಲ. ಅನ್ಯಾಯ ಆಗಲಿಕ್ಕೆ ನಾವು ಬಿಡೋದೇ ಇಲ್ಲ ಯಾರು ಕೂಡ ಅಂತನ್ನೋದನ್ನು ಕೂಡ ಹೇಳಿದ್ದೀವಿ. ಎರಡನೇದಾಗಿ ಈ ಬಾಗಿನ ಅರ್ಪಣೆ ಸಂದರ್ಭದಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಶೀಘ್ರವಾಗಿ ಇಲ್ಲಿ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ನಾವು ಅವರ ಗಮನದಲ್ಲಿ ಇರಬೇಕು. ಈಗಾಗಲೇ
ಇರ್ದಿದ್ರೆ ಇವತ್ತೊಂದು ದಿವಸ ನಾವು ಅದನ್ನು ನೆನಪಿಸಿ ಇವತ್ತೊಂದು ದಿವಸ ಬಾಗಿನ ಅರ್ಪಣೆ ಮಾಡ್ತಾರೆ. ಈಗ ಒಂದು ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಒಂದು ರಚನೆ ಆಗಿದೆ. ಅದು ಆಗಸ್ಟ್ 2ನೇ ತಾರೀಕು ಅವರು ನೋಡಿ, ಸಮಗ್ರ ಕರ್ನಾಟಕ ಇರಬೇಕನ್ನೋ ಎಲ್ಲ ನಮ್ಮ ಹಿರಿಯರ ಆಶಯ. ಇವತ್ತು ನಮ್ಮದು ಕೂಡ ಸಮಗ್ರ ಕರ್ನಾಟಕ ಆಗಿ ನಾವು ಮುಂದುವರಿಬೇಕು. ಆದರೆ ಅದ್ರ ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಯಾವುದೂ ಅನ್ಯಾಯ ಆಗಬಾರ್ದು. ಆ ಅನ್ಯಾಯ ಆಗಲಿಕ್ಕೆ ನಾವು ಯಾರೂ ಬಿಡೋದು ಇಲ್ಲ ಕೂಡ. ಈಗ ಶ್ರೀರಾಮುಲು ಹೇಳಿಕೆಗೆ ನಿಮ್ಮ ಪ್ರತಿಕ್ರಿಯೆ ಏನು ಹೇಳಿದಾರೆ? ಉತ್ತರ ಕರ್ನಾಟಕ ಆಗಲೇಬೇಕು ಅಂತ ಹೇಳಿದ್ದಾರೆ ಸರ್ ಶ್ರೀರಾಮುಲು ಅವರು. ಅವ್ರ ಪಕ್ಷ ಅವ್ರ ಪಕ್ಷ ಹೇಳಿ ಏನ್ರಿ? ಶ್ರೀರಾಮುಲು ಹೇಳಿದ್ರೆ ಇವತ್ತೊಂದು ವೈಯಕ್ತಿಕವಾಗಿ ಅದಕ್ಕೇನು ಬೆಲೆ ಬರೋದಿಲ್ಲ. ಇವತ್ತು ಹಿಂದೆ ಉಮೇಶ್ ಕತ್ತಿ ಅವರು ಹೇಳಿದರು. ಆದರೆ ನೋವು ಇರ್ಬೋದು ನಮಗೆಲ್ಲರಿಗೂ ಕೂಡ. ಸ್ವಲ್ಪ ಉತ್ತರ ಕರ್ನಾಟಕನೇ ಹೆಚ್ಚಿನ ಅಭಿವೃದ್ಧಿ ಆಗಬೇಕು, ಅಲ್ಲಿ ಹೆಚ್ಚಿನ ಯೋಜನೆಗಳು ಬರಬೇಕು. ಆ ಒಂದು ಇದಕ್ಕೆ ನಮ್ಮದು ಸಮ್ಮತ ಇದೆ. ಆದರೆ ಅದನ್ನು ಒಂದು ಬೇರೆ ರೀತಿಯಲ್ಲಿ ಇವತ್ತೊಂದು ನಾವು ಅದ್ರ ಬಗ್ಗೆ ಹೋರಾಟ ಮಾಡಬೇಕು, ಒತ್ತಾಯ ಮಾಡಬೇಕು, ಗಮನಕ್ಕೆ ಸೆಳೆಯಬೇಕು ಅಂತ ಕೆಲಸ ಆಗಬೇಕು. ಅದನ್ನು ಬಿಟ್ಟು ನಾವು ಪ್ರತ್ಯೇಕ ರಾಜ್ಯದ ಕೂಗು ಅಷ್ಟು ಸರಿ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಎಲ್ಲೊಂದು ಕಡೆ ಒಂದು ಚರ್ಚೆ, ಅದು ಎಲ್ಲೊಂದು ಕಡೆ ಏನು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ಕರ್ನಾಟಕ ಮಾಡಬೇಕು, ಉತ್ತರ ಕರ್ನಾಟಕ ರಾಜ್ಯ ಮಾಡಬೇಕು ಅಂತ ಹೇಳಿದ್ರೆ ಎಂ ಬಿ ಪಾಟೀಲ್ರಿಗೂ ಅವರು ಮುಂಚೂಣಿಯಲ್ಲಿ ಅವ್ರನ್ನ ತೊಗೊಂಡು ಹೋದರೆ ಚೆನ್ನಾಗಿರ್ತದೆ ಅನ್ನೋದು ಹೋರಾಟ. ಓಹೋ, ನಮ್ಮನ್ನ ವೈದ್ಯ ಸಿರಿಸ್ಬೇಕು. ಯತ್ನಾಳ್ ಅವರು ಸರ್, ನಿನ್ನೆ ಕಾರ್ಗಿಲ್ ವಿಜಯೋತ್ಸವ ದಿವಸ ಆಗಿತ್ತು. ಅವತ್ತು ಭಾಳ ಒಂದು ಬುದ್ಧಿಜೀವಿಗಳಿಗೆ ನೋಡಿ, ಯತ್ನಾಳ್ ಅವ್ರು ಮಾತನಾಡೋದಕ್ಕೆ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ರಿಯಾಕ್ಷನ್ ಕೊಡ್ಕೋತ ಹೋದರೆ ಎಂಡ್ಲೆಸ್ ಅದು ಏನ್ರಿ. ಪುಣ್ಯಾತ್ಮರು ಹೇಳಿಕೆ ಕೊಟ್ಟರೆ ಯಾವುದೋ ಒಂದು ಚಾನಲ್ದಾಗ ನಾನು ಫೋಟೋ ಹಾಕಿಬಿಟ್ಟಿದ್ರು ಅವ್ರು ಕೂಡ ಏನ್ರಿ. ಯತ್ನಾಳ್ ಅವ್ರ ಫೋಟೋದಾಗ ನಾನು ಮತ್ತು ರಾತ್ರಿ ಎಲ್ಲ ತಿರುಗಿ ಕಟ್ಸ್ಕೊಂಡು 2 ತಾಸು ಅದಕ್ಕೆ ಕೂತಿದ್ದೀನಿ ಏನ್ರಿ. ಅದಕ್ಕೆ ಆ ರೀತಿ ರಾಜಕಾರಣದಲ್ಲಿ ಇದರಲ್ಲಿ ಒಳ್ಳೆಯವರು ಕೆಟ್ಟವರು ಎಲ್ಲ ರಂಗದಲ್ಲಿದ್ದಾರೆ. ರಾಜಕಾರಣಿಗಳು ಒಳ್ಳೆಯವರು, ಪೊಲೀಸರು ಒಳ್ಳೆಯವ್ರಿದ್ದಾರೆ, ಪತ್ರಕರ್ತರು ಒಳ್ಳೆಯವ್ರಿದ್ದಾರೆ, ವ್ಯಾಪಾರಸ್ಥರಲ್ಲಿ ಒಳ್ಳೆಯವ್ರಿದ್ದಾರೆ, ಕೆಟ್ಟವರಿದ್ದಾರೆ. ಎಲ್ಲರೂ ಕೂಡ ಇರುವಂಥದ್ದು. ಯಾವುದೋ ಒಂದು ಇದನ್ನು ತೊಗೊಂಡು ಹೋಗಿ ಎಲ್ಲ ಬುದ್ಧಿಜೀವಿಗಳಿಗೆ ಎಲ್ಲ ಇದು ಮಾಡುವಂಥದ್ದು. ಯತ್ನಾಳ್ ಅವರು ಬಹುಶಃ ಸ್ವಲ್ಪ ಇವ್ರ ಜೊತೆ ಕಾಂಪಿಟೇಷನ್ ಬಿದ್ದಂಗೆ ಕಾಣ್ತಾರೆ. ನಮ್ಮ ಯಾರು ಅನಂತಕುಮಾರ್ ಹೆಗಡೆ ಅವ್ರನ್ನ ಯಾವ ರೀತಿ ನಾವು ಹಿಂದೆಕ್ಕಬೇಕು ಅಂತೇಳಿ ಅವ್ರ ಕಾಂಪಿಟೇಷನ್ ನಡೆದಿದೆ ಸರ್. ಈಗ ನಿಮ್ಮ ಸರ್ ಪಕ್ಷದಲ್ಲಿ ಪಕ್ಷದಲ್ಲಿ ತಮ್ಮದು ನೆಕ್ಸ್ಟ್ ಈಗ ಸಚಿವ ಸಂಪುಟ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗ್ತಿದೆ. ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಗೊತ್ತಿರ್ತದೆ. ಹೈಕಮಾಂಡ್ ಕೇಳಿ. और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।